ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲಿ ನಾವು ಕೆಲವು ಸುಲಭವಾಗಿರೋ ಆಂಗ್ಲ ವಾಕ್ಯಗಳನ್ನು ಕಲಿತುಕೊಳ್ಳೋಣ. ಸೊ ಮೊದಲನೇದಾಗಿ ದ ಸನ್ ಈಸ್ ಬ್ರೈಟ್. ಇಲ್ಲಿ ನೋಡಿ, ಸನ್ ಇರೋದು ಒಂದೇ. ಸೊ ಒಂದೇ ಇರೋದಕ್ಕೆ ನಾವು ಈಸ್ ಹಾಕ್ತೀವಿ. ಜಾಸ್ತಿ ಇದ್ದರೆ ಯಾರಿ ಹಾಕಬೇಕು ಇಲ್ಲಿ. ಸೊ ಇಲ್ಲಿ ಸನ್ ಒಂದೇ ಇದೆ, ಈಸ್ ಹಾಕಬೇಕು. ಮತ್ತು ಇಲ್ಲಿ ನಾವು ಸನ್ ಅಂತ ಡೆಫಿನೈಟ್, ಸೊ ಡೆಫಿನೈಟ್ ಇದೆ, ಅದಕ್ಕೆ ನಾವು TH ಇದ್ದ ಹಾಕಬೇಕು. ಸೊ ದ ಸನ್ ಈಸ್ ಬ್ರೈಟ್. ಈ ಥರ ಅಂದರೆ ಸೂರ್ಯ ತುಂಬ ಪ್ರಕಾಶವಾಗಿದ್ದಾನೆ. ಸೊ ಅದಕ್ಕೆ ದ ಸನ್ ಈಸ್ ಬ್ರೈಟ್ ಇದೇ ಅರ್ಥ. ಸೊ ನೆಕ್ಸ್ಟ್ ಬಂದು ಶೀ ಡ್ರಿಂಕ್ಸ್ ವಾಟರ್. ಸೊ ನಾವು ಒಂದು ನೆನ್ಪಿಟ್ಕೊಬೇಕು, ಹೀ ಮತ್ತು ಶೀ ಪ್ರೊನೌನ್ಸ್ ಇದು. ಸೊ ಹೀ ಮತ್ತು ಶೀ ಬಂದಾಗ ನಾವು ನೆಕ್ಸ್ಟ್ ವರ್ಡ್ ಏನಿರುತ್ತೆ ಆ್ಯಕ್ಷನ್ ವರ್ಬ್ಗೆ, ಅದಕ್ಕೆ ನಾವು ಎಂಡಿಂಗಲ್ಲಿ ಎಸ್ ಆ್ಯಡ್ ಮಾಡಬೇಕು. ನೋಡಿ, ಶೀ ಡ್ರಿಂಕ್ಸ್ ವಾಟರ್. ಸೊ ಅದಕ್ಕೆ ನಾವು ಎಸ್ ಆ್ಯಡ್ ಮಾಡ್ತೀವಿ. ಇಲ್ಲಿ ನೋಡಿ, ಹೀ ಪ್ಲೇಸ್ ಫುಟ್ಬಾಲ್. ಹೀ ಮತ್ತು ಶೀ ಪ್ರೊನೌನ್ಸ್ಗೆ ನಾವು ಎಸ್ ಆ್ಯಡ್ ಮಾಡಿದ್ದೀವಿ ವರ್ಬ್ಸ್ಗೆ, ಆಯಿತಾ. ಇಲ್ಲಿ ಪ್ಲೂರಲ್ ಇದೆ, ಅದಕ್ಕೆ ಎಸ್ ಆ್ಯಡ್ ಮಾಡಿದ್ದೀವಿ, ಆ ಥರ ಅಲ್ಲ. ಹೀ ಶೀಗೆ ನಾವು ನೆಕ್ಸ್ಟ್ ವರ್ಬ್ಸ್ಗೆ ನಾವು ಎಸ್ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಬಂದು ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಇಲ್ಲಿ ಬರ್ಡ್ಸ್ ಪ್ಲೂರಲ್ ಇದೆ, ಆರ್ ಬರುತ್ತೆ ಅಂತ ಅಲ್ಲ, ಸ್ಕೈ ಇರೋದು ಒಂದೇ. ಇಲ್ಲಿ ಜಾಸ್ತಿ ಪಕ್ಷಿಗಳು ಒಂದೇ ಆಕಾಶದಲ್ಲಿ ಹಾರ್ತಾ ಇದ್ದಾವೆ, ಅದಕ್ಕೆ ನಾವು ಐಎನ್ ಹಾಕ್ತೀವಿ. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ ಇದೇ ಕರೆಕ್ಟ್ ಸೆಂಟೆನ್ಸ್. ಬರ್ಡ್ಸ್ ಫ್ಲೈಸ್ ಇನ್ ದ ಸ್ಕೈ ಅಲ್ಲ, ಬರ್ಡ್ ಫ್ಲೈಸ್ ಇನ್ ದ ಸ್ಕೈ ಬರುತ್ತೆ, ಆ ಥರ. ಇಲ್ಲಿ ನೋಡಿ, ಪ್ಲೂರಲ್ಗೆ ನಾವು FLY ಫ್ಲೈ ಆ್ಯಡ್ ಮಾಡ್ತೀವಿ. ಬರ್ಡ್ಸ್ ಈಟ್, ಬರ್ಡ್ಸ್ ಈಟ್ಸ್ ಅಂತ ಹೇಳಲ್ಲ ನಾವು, ಬರ್ಡ್ಸ್ ಈಟ್ ಅಂತ ಹೇಳ್ತೀವಿ, ಆ ಥರ. ಎಕ್ಸಾಂಪಲ್, ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಓಕೆ, ಇಲ್ಲಿ ನಾವು ನೋಡಿದ್ದೀವಿ, ಹೀ ಪ್ಲೇಸ್ ಫುಟ್ಬಾಲ್, ಅವನು ಫುಟ್ಬಾಲ್ ಆಡ್ತಾನೆ, ಇದನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಒನ್ ಬಂದು ದ ಡಾಗ್ ಬಾರ್ಕ್ಸ್ ಲೌಡ್ಲಿ. ಇಲ್ಲಿ ಡೆಫಿನೆಟಾಗಿ ನಾವು ಡಾಗ್ ಯಾವುದು ಅಂತ ನಾವು ಹೇಳಿದ್ದೀವಿ, ಡಾಗ್. ಸೊ ಡಾಗ್ಗೆ ಮುಂಚೆ DH ಆ್ಯಡ್ ಮಾಡಬೇಕು. ಆ್ಯಸ್ ಫಸ್ಟ್ ಒನ್ ಹೇಗೆ ಹೇಳ್ತೀವಿ ಆ ಥರ ಫಿಫ್ತ್ ಒನ್ನನ್ನು ಅಷ್ಟೇ. ದ ಡಾಗ್ ಬಾರ್ಕ್ಸ್ ಲೌಡ್ಲಿ. ಸೊ ಸಿಂಗುಲರ್ ಇದೆ, ಅದಕ್ಕೆ ನಾವು ಎಸ್ ಆ್ಯಡ್ ಮಾಡಿದ್ದೀವಿ. ಸೊ ದ ಡಾಗ್ ಬಾರ್ಕ್ಸ್ ಲೌಡ್ಲಿ. ಸೊ ಈ ಥರ ನಾವು ಸೆಂಟೆನ್ಸಸ್ನ ಅರ್ಥ ಮಾಡಿಕೊಂಡು ಕಲಿಬೇಕು.